ರಾಮಾಯಣದ ಪ್ರಕಾರ ರಾವಣನು ಲಂಕೆಯ ಅಧಿಪತಿ. 10 ದಿಕ್ಕಿನಲ್ಲಿ ಆಲೋಚಿಸಬಲ್ಲ 10 ವಿದ್ಯೆಗಳಿಂದ ಪಾರಂಗತ ಆಗಿರುವ ಕಾರಣ ರಾವಣನಿಗೆ 10 ತಲೆ ಇರುವಂತೆ ಚಿತ್ರಿಸಿದ್ದಾರೆ. 10 ತಲೆ ಇರುವ ಕಾರಣ ಅವನಿಗೆ ದಶಕಂಠ, ದಶಗ್ರೀವ ಎಂದು ಕರೆಯುತ್ತಾರೆ. ರಾವಣನು ಮಹಾಬಲಶಾಲಿ, ಶಿವನ ಮಹಾಭಕ್ತ, ಸಕಲ ತಿಳಿದ ಮಹಾಜ್ಞಾನಿ ಕೂಡ ಅವನು. ವೇದ, ಉಪನಿಷತ್ತು, ಇತರ ಶಾಸ್ತ್ರವನ್ನು ಓದಿ ಅದರ ಸಾರವನ್ನು ತಿಳಿದ ರಾವಣ ತನ್ನ ಬಳಿ ಇರುವ ಸಮಸ್ತ ಐಶ್ವರ್ಯ ಬಲದಿಂದ ದೇವಾದಿ ದೇವತೆಯರನ್ನ ಸಹ ಹಿಂದಿಕ್ಕಿದ ರಾವಣ. ಈ ಲಂಕಾಧಿಪತಿ ಲಂಕೆಯನ್ನ ಅತ್ಯಂತ ವೈಭವೋಪಿತವಾಗಿ ಆಳಿದ ರಾಜ. ಇಷ್ಟೆಲ್ಲ ಹೆಸರು ಕೀರ್ತಿ ಇದ್ದರೂ ಸಹ ಪರಮ ಸಾಧ್ವಿ ಸೀತೆಯನ್ನ ಅಪಹರಿಸಿ ದೈವ ಸ್ವರೂಪಿಯಾದ ಶ್ರೀರಾಮನ ವೈರತ್ವ ಕಟ್ಟಿಕೊಂಡಿದ್ದರಿಂದಲೇ ಈತ ಅಸುರ ಎಂಬ ಪಟ್ಟ ಹೊರಬೇಕಾಗಿ ಬಂತು. ರಾವಣನು ಶ್ರೀರಾಮನ ಸಲುವಾಗಿ ಒಮ್ಮೆ ಯಜ್ಞವನ್ನೇ ಆಚರಿಸಿದ್ದ ಎಂಬ ಸಂಗತಿ ನಿಮ್ಮಲ್ಲಿ ಹಲವರನ್ನು ಗೊಂದಲಕ್ಕೆ ಈಡು ಮಾಡಬಹುದು. ಆದರೂ ಸಹ ಇದು ಸತ್ಯ. ಸೀತೆಯನ್ನ ಹುಡುಕಿ ಹೊರಟ ರಾಮನು ತನ್ನ ವಾನರ ಸೇನೆಯೊಂದಿಗೆ ಸಮುದ್ರದ ಅಂಚನ್ನು ತಲುಪಿದಾಗ ಇದನ್ನ ದಾಟಿದರೆ ಮಾತ್ರವೇ ಲಂಕೆಗೆ ಪ್ರವೇಶ ಎಂದರಿತ ಅವನ ವಾನರ ಸೇನೆಯು ಕಲ್ಲುಗಳಿಂದ ಸೇತುವೆಯನ್ನು ಕಟ್ಟಲು ಮುಂದಾಗುತ್ತವೆ. ಆದರೆ ಉತ್ತಮ ಧ್ಯೇಯಕ್ಕಾಗಿ ಮಾಡುವ ಈ ಕೆಲಸಕ್ಕೆ ಮೊದಲು ಶಿವನನ್ನು ಮೆಚ್ಚಿಸಿ ಅವನ ಕುರಿತು ಒಂದು ಯಜ್ಞವನ್ನು ಆಚರಿಸಬೇಕೆಂದು ಶ್ರೀರಾಮನು ಬಯಸುತ್ತಾನೆ. ಆಗ ಆ ಯಜ್ಞ ಮಾಡಲು ಹೋದಾಗ ಋಷಿ ಮುನಿಗಳು ಹೇಳುತ್ತಾರೆ, ಇನ್ನೋರ್ವ ಪ್ರಚಂಡ ಮೇಧಾವಿಯು ಹಾಗೂ ಅಪ್ರತಿಮ ಶಿವಭಕ್ತನೂ ಆಗಿರಬೇಕು. ಅಂತವರು ಯಾರಿದ್ದಾರೆ ಅಂದಾಗ ಅದಕ್ಕೆ ಸೂಕ್ತ ವ್ಯಕ್ತಿ ರಾವಣನು ಎಂದು ಸ್ವತಃ ಶ್ರೀರಾಮನೇ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಆಗ ತಾನೇ ಸ್ವತಃ ರಾವಣನಿಗೆ ಒಂದು ಆಹ್ವಾನ ಕೊಟ್ಟು ಅಲ್ಲಿಗೆ ಕರೆಸಿಕೊಳ್ಳುತ್ತಾರೆ. ರಾವಣನು ಶ್ರೀರಾಮನ ಬದ್ಧ ವೈರಿಯೇ ಆದರೂ ಸಹ ಈ ಆಹ್ವಾನಕ್ಕೆ ಒಪ್ಪಿ ಸಮ್ಮತಿಸಿ ರಾಮೇಶ್ವರದಲ್ಲಿ ಈ ಯಜ್ಞವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ. ಯಜ್ಞ ನಡೆಸಿಕೊಟ್ಟ ರಾವಣನಿಗೆ ರಾಮನು ವಂದಿಸುತ್ತಾ, ನನಗೂ ಸಹ ಆಶೀರ್ವಾದ ಮಾಡೆಂದು ರಾವಣನನ್ನ ಕೇಳಿದಾಗ ರಾವಣನು ಮನಸ್ಪೂರ್ವಕವಾಗಿ ಅಂದುಕೊಂಡ ಕಾರ್ಯದಲ್ಲಿ ಜಯಶೀಲನಾಗಲಿ ಎಂದು ಸ್ವತಃ ತಾನೇ ಆಶೀರ್ವದಿಸುತ್ತಾನೆ. जीवन का शंभु जिसके भीतर भी जीवन का शंभु जिसके तेजस्वी रुद्र शंकर देवाधिदेव महादेव शंकर अग्निरूप तेजस्वी रुद्र शंकर. ಬಲವಂತದಿಂದ ಸೀತಾಮಾತೆಯನ್ನು ಅಪಹರಿಸಿ ತಂದು ರಾವಣನು ಮಾತೆಯನ್ನು ಯಾಕೆ ಮುಟ್ಟಲಿಲ್ಲ? ರಾವಣನ ಒಳ್ಳೆ ಮನಸ್ಸಿಗೆ ಸಾಕ್ಷಿ ಎಂದು ಕೆಲವರು ಅಂದುಕೊಂಡಿದ್ದಾರೆ. ಆದರೆ ಅಸಲಿ ಸತ್ಯ ಅದಲ್ಲ. ರಾವಣನೊಬ್ಬ ಸ್ತ್ರೀಲೋಲ. ಸೀತಾಮಾತೆಯನ್ನು ಅಪಹರಿಸುವ ಮುನ್ನ ಕೂಡ ಅನೇಕ ಸ್ತ್ರೀಯರಿಗೆ ದೌರ್ಜನ್ಯ ಎಸಗಿದ್ದಾನೆ. ಅವನಿಗೆ ಇಷ್ಟವಾದ ಸ್ತ್ರೀಯರನ್ನು ಬಿಡುತ್ತಾನೇ ಇರಲಿಲ್ಲ. ಇದೇ ರೀತಿ ಒಮ್ಮೆ ತನ್ನ ಸೊಸೆಯಾದ ರಂಬೆಯನ್ನು ದೌರ್ಜನ್ಯ ಎಸಗುವಾಗ ಇದನ್ನು ನೋಡಿದ ನೆಲಕುಬೇರ ಎಂಬುವವನು
ರಾವಣನನ್ನು ತಡೆದು ಯಾವುದೇ ಸ್ತ್ರೀಯನ್ನು ಅವರ ಸಮ್ಮತಿ ಇಲ್ಲದೆ ಮುಟ್ಟಿದಲ್ಲಿ ನೀನು ಸುಟ್ಟು ಭಸ್ಮವಾಗುತ್ತೀಯ ಎಂದು ಶಾಪ ಕೊಡುತ್ತಾನೆ. ಹಾಗಾಗಿ ರಾವಣನು ಅಂದಿನಿಂದ ಯಾರನ್ನು ಮೋಹಿಸಿದ್ದರೂ ಸರಿ ಅವರ ಸಮ್ಮತಿ ಇಲ್ಲದೆ ಮುಟ್ಟುತ್ತಿರಲಿಲ್ಲ. ಭಕ್ತ, ನಿನ್ನ 13 ವರ್ಷದ ತಪಸ್ಸು ನೆರವೇರಿದೆ. ಏನು ಬೇಕು ಕೇಳು, ಕಣ್ಣು ತೆರೆ, ಏನು ಬೇಕು ಕೇಳು. ಬ್ರಹ್ಮ, ನನಗೆ ಎಲ್ಲ ಬೇಕು, ಎಲ್ಲ ಲೋಕಗಳು ಬೇಕು.